गरीब साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ ಸಂಪೂರ್ಣ ಸೃಷ್ಟಿಯ ರಚನಾಕಾರ ಕಬೀರ್ ದೇವ ಕಬೀರ ಪರಮೇಶ್ವರರ ಅಪಾರ ದಯೆಯಿಂದ ನೀವೆಲ್ಲ ಪುಣ್ಯಾತ್ಮರು ಸತ್ಸಂಗವನ್ನು ಕೇಳಲು ಉಪಸ್ಥಿತರಾಗಿದ್ದೀರಿ. ಮಾನುಷ ಜನ್ಮ ದುರ್ಲಭ ಹೈ मिले न बारंबार। तरवर से पत्ता टूट गिरे वो बोहरने लगता डर। पृथ्वी पति चकवे गए जिनके चक्र चलंत। रावण सरीखे कौन गिण हैं ऐसे गए अनंत। मानुष जन्म पाय के जो नहीं रटे हरि नाम। जैसे कुआ जल बिना फिर बनवाया क्या काम। राम नाम की लूट है लूटी जाते लूटे। पीछे फिर पछताओगे हे प्राण जहांगे छूट। नंगा आया जगत में नंगा ही तू जाए। बीच में ख्वाबी ख्याल है ये मन माया भरमावे। मर्द गर्द में मिल गए वो रावण से रणधीरे। कंस के सी चाणोर से भाई हिरण्यकशिपु बलबीर। तेरी क्या बुनियाद है जीव जन्म धर लेते। गरीब दास हरि नाम बिना तेरा खाली रह जा खेत। जिन हर की चोरी करी और गए राम गुण बोले। ते बेदना बागुल किए है रहे उर्द मुख झोल। राम रटत कोड़ी भलो चू चू पड़े जो चामे। वो सुंदर शरीर किस काम का जा मुख नाही नाम। राम रटत कन्या भली साकट भलो न पूते। जैसे छेरी के गल में गल थना जिसमें दूध ना मूत। राम रटत दारिद्र भलो टूटी घर की छान। वो सुंदर महल किस काम के जहाँ भक्ति नहीं भगवान। कबीर जिव्या तो वाए भली जो जप हरि नाम। नहीं तो काट के फेंक दियो ये मुख में बलो ना चाम। ಪರಮಪಿತ ಪರಮಾತ್ಮ ಪರಮೇಶ್ವರ ನಮ್ಮ ತಂದೆ ಎಲ್ಲರ ಜನಕ ಸರ್ವೋತ್ಪಾದಕ ಪರಮಾತ್ಮ ನಮ್ಮ ಪ್ರಭು ಕಬೀರ ಸಾಹೇಬರು ಕಬೀರರು ಇವರು ಪರಮಕ್ಷರ್ ಬ್ರಹ್ಮ ಇಡೀ ಸೃಷ್ಟಿಯ ರಚನಾಕಾರರಾಗಿದ್ದಾರೆ. ಮತ್ತು ಪುಣ್ಯಾತ್ಮರೇ ನಿಮ್ಮ ಮೇಲೆ ಕರುಣೆ ತೋರಿದ್ದಾರೆ ಆ ದೀನ ದಯಾಳು. ನಿಮಗೆ ಈ ತತ್ವಜ್ಞಾನವನ್ನು ತಿಳಿಸಿದ್ದಾರೆ, ನಿಮ್ಮ ತನಕ ತಲುಪಿಸಿದ್ದಾರೆ. ನಿಮ್ಮ ತನಕ ಈ ತತ್ವಜ್ಞಾನವನ್ನು ತಲುಪಿಸಲು ಆ ಪರಮೇಶ್ವರನು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದರು. ನಿಮ್ಮ ತನಕ ತಲುಪಲು ಆ ಪರಮಾತ್ಮನು ಬೇರೆ ಬೇರೆ ವೇಷಗಳನ್ನು ಧರಿಸಿದರು. ಮತ್ತು ನೀವು ಈ ಕಾಲನ ಭಂಗಿಯನ್ನು ಎಷ್ಟೊಂದು ಕುಡಿದಿದ್ದೀರಿ ಅಂದ್ರೆ ಈ ಕಾಲನು ನೀಡಿರುವ ನಕಲಿ ಸುಖ
ಈ ಸುಳ್ಳು ಸುಖದ ನಶೆಯಲ್ಲಿ ನೀವು ಭಗವಂತನನ್ನು ಗುರುತಿಸುವುದನ್ನು ಮರೆತಿದ್ದೀರಿ. ಪರಮೇಶ್ವರರು ಹೇಳುತ್ತಾರೆ, ಮೈರೋವತಹು ಸೃಷ್ಟಿ ಕೋ ಸೃಷ್ಟಿ ರೋವೆ ಮೋಹೆ ಗರೀಬ ದಾಸ ಇಸ್ ವಿಯೋಗ ಕೋ ಸಮಜನ ಸಕತಾ ಕೋಯೆ. ನಮ್ಮ ತಂದೆ ಹೇಳುತ್ತಾರೆ, ನಮ್ಮ ಭಗವಂತ ಹೇಳುತ್ತಾರೆ, ನಾನು ನಿಮಗಾಗಿ ಅಳುತ್ತಿದ್ದೇನೆ, ನಿಮಗಾಗಿ ಅಲೆಯುತ್ತಿದ್ದೇನೆ, ಏಕೆಂದರೆ ನೀವು ತಪ್ಪಾದ ಸ್ಥಾನದಲ್ಲಿ ಇರುತ್ತಿದ್ದೀರಿ. ಇಲ್ಲಿ ಯಾವ ಜೀವಿಯೂ ಸುಖಿ ಇಲ್ಲ, ಇಲ್ಲಿ ಸುಖವೆಂಬ ವಸ್ತುವಿಲ್ಲ. ಮತ್ತು ನೀವು ಇಲ್ಲಿ ಸುಖವನ್ನು ಹುಡುಕುತ್ತಿದ್ದೀರಿ ಮತ್ತು ಸುಖ ಕೊಡುವ ಆ ಭಗವಂತನನ್ನು ಹುಡುಕುತ್ತಿದ್ದೀರಿ. ಅವನಿಗಾಗಿ ಅಳುತ್ತಿದ್ದೀರಿ, ಚಡಪಡಿಸುತ್ತಿದ್ದೀರಿ. ನಾನು ನಿಮಗಾಗಿ ಅಳುತ್ತಿದ್ದೇನೆ ಅಂದರೆ ನಾನಾಗಿದ್ದೇನೆ ಆ ಪರಮಾತ್ಮ. ನಾನು ನಿಮ್ಮ ಜನಕನು, ನಾನು ನಿಮ್ಮ ತಂದೆ. ನೀವು ಈ ತಪ್ಪು ಮಾಡಿದ್ದೀರಿ. ಈ ಕಾರಣದಿಂದ ನೀವು ಈ ಕಾಲ ಕಟುಕನ ಜಾಲದಲ್ಲಿ ಸಿಲುಕಿದ್ದೀರಿ. ಯಾರದೋ ಮಗನನ್ನು ಕೊಲ್ಲುತ್ತಾನೆ, ಯಾರದೋ ಮಗಳನ್ನು ಕೊಲ್ಲುತ್ತಾನೆ, ಯಾರದೋ ಅಳಿಯ ಸತ್ತನು, ಯಾರಿಗೋ ಕ್ಯಾನ್ಸರ್ ಆಯಿತು, ಯಾರದೋ ಕಾಲು ಮುರಿಯಿತು, ಯಾರೋ ಕುಷ್ಠರೋಗದಿಂದ ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. ಮತ್ತು ಉಳಿದವರು ಯೋಚಿಸುತ್ತಾರೆ, ನಾವು ಸರಿಯಾಗಿದ್ದೇವೆ. ಒಂದೊಮ್ಮೆ ನೀವು ರೋಗರಹಿತರಾಗಿದ್ದರೂ ಕೂಡ ನಾಳೆ ಮೃತ್ಯುವಾಗುತ್ತದೆ, ನಂತರ ಕತ್ತೆಯಾಗುತ್ತೀರಿ. ಹಾಗಾದರೆ ಹೇಗೆ ಸರಿಯಾಗಿದ್ದೀರಿ ನೀವು? ಅದಕ್ಕಾಗಿ ಪರಮಾತ್ಮ ನೆನಪಿಸುತ್ತಾರೆ, ಕಬೀರ್ ಎ ಮಾಯಾ ಅಟ್ಪಟಿ ಸಬ ಘಟ ಆನ್ ಅಡಿ ಕಿಸ್ ಕಿಸ್ ಕೋ ಸಮझाऊं ಯಾ ಕುವೆ ಭಾಂಗ ಪಡಿ. ಪರಮಾತ್ಮ ಹೇಳುತ್ತಾರೆ, ಯಾರ್ಯಾರಿಗೆ ತಿಳಿಸಲಿ? ಈ ಕಾಲ ಭಗವಂತನು ಈ ನಕಲಿ ಸುಖವೆಂಬ ಒಂದು ಬಾವಿಯಲ್ಲಿ ಹೇಗೆಂದ್ರೆ, ಯಾರಾದರೂ 1-2 ಕ್ವಿಂಟಲ್ ಭಂಗಿಯನ್ನು ಅರೆದು ಹಾಕಿದರೆ ಆ ಬಾವಿಯ ನೀರನ್ನು ಬೇಕಿದ್ರೆ 1000 ವ್ಯಕ್ತಿಗಳು ಕುಡಿಯಲಿ. ಮತ್ತು ಕುಡಿದ ನಂತರ ಅವರದ್ದು ಒಂದೇ ಗತಿವಿಧಿ, ಒಂದೇ ರೀತಿಯ ಭಾಷೆ, ಒಂದೇ ತರಹ ನಡೆಯುತ್ತಾರೆ. ಏಕೆಂದರೆ ಎಲ್ಲರಿಗೂ ಆ ನಶೆಯಾಗಿದೆ. ಹೀಗೆ ಈ ಕಾಲ ಭಗವಂತನು ಈ ತ್ರಿಗುಣಮಯ ಮಾಯೆಯ ಪ್ರಮಾಣವನ್ನು ಎಷ್ಟು ಹಾಕಿದ್ದಾನೆ ನಿಮ್ಮೊಳಗೆ ಅಂದರೆ, ನಿಮಗೆ ಇದರಿಂದ ನಶೆಯಾಗಿದೆ. ಹೇಗೆಂದರೆ, ಯಾರದ್ದೋ ಬಳಿ ಸುಂದರ ಮನೆ ಬಂಗಲೆ ಇರುತ್ತದೆ, ಕಾರು ಇರುತ್ತದೆ, ಅವನಿಗಾಗಿ ನಶೆಯಾಗಿದೆ. ಅದು ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ಆದರೆ ಅವನು ಮರೆಯುತ್ತಾನೆ, ನಾಳೆ ಮೃತ್ಯುವಾಗುವುದೆಂದು. ಕಾರು ಬಂಗಲೆ ನಿನ್ನ ಜೊತೆ ಹೋಗುವುದಿಲ್ಲ. ಇದು ನಿಮ್ಮ ಬುದ್ಧಿಯಲ್ಲಿ ಏಕೆ ಬರುವುದಿಲ್ಲ? ಪರಮಾತ್ಮ ನಮಗೆ ನೆನಪಿಸಲು ಬಯಸುತ್ತಾರೆ, ಯಾವ ಸುಖವನ್ನು ನೀವು ಇಲ್ಲಿ ಹುಡುಕುತ್ತಿದ್ದೀರಿ ಅದು ನಿಮಗೆ ಸತ್ಯ ಲೋಕದಲ್ಲಿ ಸಿಗುತ್ತದೆ. ಇಲ್ಲಿ ನೀವು ಕಾರಿನ ವ್ಯವಸ್ಥೆಯೂ ಮಾಡಿಕೊಂಡಿರಿ, ಮಾಡಬಾರದನ್ನೆಲ್ಲ ಮಾಡಿ. ನಂತರ ಅದರ ಇಂಜಿನ್ನಲ್ಲಿ ತೊಂದರೆ ಬರುವುದು, ಪೆಟ್ರೋಲ್ ಹಾಕಲು ಜೇಬು ನೋಡಬೇಕಾಗುತ್ತದೆ. ಸತ್ಯಲೋಕಕ್ಕೆ ಬನ್ನಿ, ನಿಮಗೆ ವಿಮಾನಗಳು ಸಿಗುತ್ತವೆ, ಸುಂದರ ವಿಮಾನಗಳು. ಮತ್ತು ನಿಮ್ಮ ಮನಸ್ಸಿನಿಂದ ಎಲ್ಲಿ ಬೇಕಾದರೂ 1 ಸೆಕೆಂಡ್ನಲ್ಲಿ ಹಾರಿ ನೀವು ನಿಮ್ಮ ಇಡೀ ಪರಿವಾರ ಕುಳಿತುಕೊಂಡು ಹೋಗಬಹುದು. ಯಾವುದೇ ಹಣ ಬೇಕಾಗಿಲ್ಲ. ನಿಮಗೆ ಎಲ್ಲ ವಸ್ತುಗಳು ಉಚಿತವಾಗಿ ಸಿಗುತ್ತವೆ. ಸರ್ವ ಸುಖವಿದೆ. ನಿಮ್ಮದೆಂದು ಮೃತ್ಯುವಾಗುವುದಿಲ್ಲ. ಹೀಗೆಯೇ ನಿಮ್ಮ ಪರಿವಾರ ಸತ್ಯಲೋಕದಲ್ಲಿ ಆಗುವುದು. ಇಲ್ಲಿಯ ತನಕ ಇವರು ಮೂರ್ಖರನ್ನಾಗಿಸುತ್ತಿದ್ದರು ನಕಲಿ ಸಂತರು. ಅಲ್ಲಿ ಪ್ರಕಾಶವೇ ಪ್ರಕಾಶವಿದೆ, ಚೇತನವೇ ಚೇತನವಿದೆ, ಆತ್ಮವು ಸಮುದ್ರದಲ್ಲಿ ಸೇರಿದಂತೆ ಅದರಲ್ಲಿ ಸೇರಿಕೊಳ್ಳುತ್ತದೆ. ಹಾಗಾದರೆ ಏನು ಮಾಡೋದು ಅಲ್ಲಿ ಹೋಗಿ? ಅದರ ಬದಲು ಇಲ್ಲಿಯ ದುಃಖ ಸುಖವೇ ಉತ್ತಮ. ಹಾಗಾಗಿ ಅವರಿಗಂತೂ ಬುದ್ಧಿ ಇರಲಿಲ್ಲ, ಜ್ಞಾನವಿರಲಿಲ್ಲ, ಅವರಿಗೆ ಸ್ವ ಅನುಭವ ಇರಲಿಲ್ಲ. ಏಕೆಂದರೆ ಅವರ ಸಾಧನೆ ತಪ್ಪಾಗಿತ್ತು, ಅವರ ಜ್ಞಾನ ತಪ್ಪಾಗಿತ್ತು. ಅವರು ಕಾಲನಿಂದ ಪ್ರೇರಿತರಾಗಿದ್ದರು, ಕಾಲನು ಕಳುಹಿಸಲ್ಪಟ್ಟವರು. ಅದಕ್ಕೆ ಪರಮಾತ್ಮ ನಮಗೆ ನೆನಪಿಸುತ್ತಾರೆ ಏನಂದ್ರೆ, ಜೂಟೆ ಸುಖಕೋ ಸುಖ ಕಹೆ ಯಹ ಮಾನ ರಹ ಮನಮೋದ್ ಏ ಸಕಲ್ ಚಬೀನಾ ಕಾಲ್ ಕಾ ಕುಚ್ ಮುಖಮೆ ಕುಚ್ ಗೋದ್. ಈಗ ಪುಣ್ಯಾತ್ಮರೇ, ನೀವು ನೋಡುತ್ತಿದ್ದೀರಿ, ಎಲ್ಲಿಯೋ ಭೂಕಂಪ ಬರುತ್ತದೆ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮಾನವರು ಸಾಯುತ್ತಾರೆ. ಬೇರೆ ಪ್ರಾಣಿಗಳದಂತೂ ಲೆಕ್ಕವಿಲ್ಲ. ಎಲ್ಲಿಯೋ ಫ್ಲಡ್ ಬಂದು ಬಿಡುತ್ತದೆ. ಊರಿಗೆ ಊರೇ ಕೊಚ್ಚಿ ಹೋಗುತ್ತವೆ. ಸಾವಿರಾರು ಸಂಖ್ಯೆಯಲ್ಲಿ ವ್ಯಕ್ತಿಗಳು ಸಾಯುತ್ತಾರೆ. ಮತ್ತು ಅವರು ಆ ಮನೆ ಮಠಗಳನ್ನು, ಅಲ್ಲಿನ ಪ್ರಾಪಂಚಿಕ ಸುಖಗಳನ್ನು ಜೋಡಿಸುವುದರಲ್ಲೇ ಇಡೀ ಜೀವನವನ್ನು ತೊಡಗಿಸುತ್ತಾರೆ. ಅವರ ಗಮನವು ಕೇವಲ ಅವುಗಳ ಮೇಲೆಯೇ ಕೇಂದ್ರಿತವಾಗಿರುತ್ತದೆ. ಅಂದರೆ ಬಂಗಲೆ ಕಟ್ಟಿಸುವೆ, ಕಾರ್ ತರುವೆ, ಇನ್ನೊಂದು ಪ್ಲಾಟ್ ಖರೀದಿಸುವೆ, ಇಂತಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ಒಂದು ಫ್ಯಾಕ್ಟರಿ ಹಾಕಬೇಕು,
ಉದ್ದೇಶ ಕೇವಲ ಮನಿ ಮೇಕ್ ಆಗಿರುತ್ತದೆ. ಪರಮಾತ್ಮ ಹೇಳುತ್ತಾರೆ, ಇದಂತೂ ಮಕ್ಕಳ ಆಟ ಆಡುತ್ತಿದ್ದೀರಿ ನೀವು, ನಿಮಗೆ ಜ್ಞಾನವಿಲ್ಲ, ಅದಕ್ಕೆ ನೀವು ಇಲ್ಲಿ ಹೀಗೆ ಮಾಡುತ್ತಿದ್ದೀರಿ. 1 ಸೆಕೆಂಡ್ನಲ್ಲಿ ಗೊತ್ತಿಲ್ಲ ಏನು ಆಗುವುದೋ, ಆದರೂ ಕೂಡ ನೀವಿಲ್ಲೇ ಇರಬಯಸುತ್ತೀರಾ? ಇಂತಹ ಕೆಟ್ಟ ಲೋಕದಲ್ಲಿ ಇದು ತತ್ವಜ್ಞಾನದ ಅಭಾವವಾಗಿದೆ. ಯಾವಾಗ ನಿಮಗೆ ತತ್ವಜ್ಞಾನವಾಗುತ್ತದೆ, ನಿಮ್ಮ ಮನಸ್ಸಿನ ಸ್ಥಿತಿಯೇ ಬೇರೆಯಾಗುತ್ತದೆ. ನಿಮಗೆ ಈ ತತ್ವಜ್ಞಾನವಾದಾಗ ನಿಮ್ಮ ಮನಸ್ಸಿನ ಸ್ಥಿತಿಯೇ ಬದಲಾಗುತ್ತದೆ, ನಿಮ್ಮ ಉದ್ದೇಶವು ಬದಲಾಗುತ್ತದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.